ಅದು ರಾಣಿ ಚೆನ್ನಮ್ಮ ಹುಟ್ಟಿದ ಊರು, ಐತಿಹಾಸಿಕ ಹಿನ್ನೆಲೆಯುಳ್ಳ ಜಿಲ್ಲೆ. ಆದರೆ ಇಲ್ಲಿನ ಗಡಿ ಭಾಗದ ಸರ್ಕಾರಿ ಶಾಲೆಗಳ ಸ್ಥಿತಿ ಕೇಳೋರೇ ಇಲ್ಲದಂತಾಗಿದೆ. ಭಾಷೆ, ನೆಲ, ಜಲ ವಿಚಾರವಾಗಿ ಬೆಳಗಾವಿ ಸದಾ ಸುದ್ದಿಯಲ್ಲಿರುತ್ತೆ. ಭಾಷಾ ವಿಚಾರಗಳಲ್ಲಂತೂ ನಡೆದಿರೋ ಹೋರಾಟಕ್ಕೆ ಲೆಕ್ಕನೇ ಇಲ್ಲ. ಅಷ್ಟೇ ಯಾಕೆ, ಬ್ರಿಟಿಷರ ಹುಟ್ಟಡಗಿಸಿದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಹೀಗೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಜಿಲ್ಲೆಯ ಗಡಿಭಾಗದ ಸರ್ಕಾರಿ ಶಾಲೆಗಳ ಸ್ಥಿತಿಯನ್ನ ಕೇಳೋರೆ ಇಲ್ಲದಂತಾಗಿದೆ. ಗಡಿಭಾಗದ ಕನ್ನಡ ಶಾಲೆಗಳ ಸ್ಥಿತಿ ಅಧೋಗತಿ. ಅಧಿಕಾರಿಗಳ ಕಣ್ಣಿಗೆ ಕಾಣ್ತಿಲ್ವಾ ಮಕ್ಕಳ ಪರಿಸ್ಥಿತಿ? ಇದು ಬೆಳಗಾವಿಯ ಗಡಿಭಾಗದಲ್ಲಿರೋ ಖಾನಾಪುರ ತಾಲೂಕಿನ ಚಿಕ್ಕದಿನಕೊಪ್ಪ, ಅವರಳ್ಳಿ, ದೇಮಿನಕೊಪ್ಪ, ಬಿಳಕಿ, ಕೊಡಚವಾಡ ಗ್ರಾಮಗಳ ಕನ್ನಡ ಶಾಲೆಯ ಸ್ಥಿತಿ. ಮಳೆ ಬಂತಂದ್ರೆ ಸಾಕು, ಇಲ್ಲಿನ ಶಾಲೆಗಳ ಬಹುತೇಕ ಎಲ್ಲಾ ಕೊಠಡಿಗಳು ತೂತು ಬಿದ್ದ ಕೊಡೆಗಳಂತಾಗುತ್ತೆ. ಶಿಥಿಲಾವಸ್ಥೆಯಲ್ಲಿರುವ ಕೊಠಡಿಗಳಲ್ಲೇ ಕುಳಿತು ಪಾಠ ಕೇಳಬೇಕಾದ ಅನಿವಾರ್ಯತೆ ಮಕ್ಕಳದ್ದು. ನಾವು BO ಸಾಹೇಬ್ರಿಗೂ ಮನವಿ ಕೊಟ್ಟಿವ್ರಿ, ಮತ್ತು SDM ಕಡೆಯಿಂದ ಕೊಟ್ಟು ಪಂಚಾಯತಿಗೆ ಕೊಟ್ಟಿವಿ ಸರ್. ಇನ್ನೂ ಮಟ್ಟ ಏನು ಸ್ಪಂದನೆ ಮಾಡಿಲ್ಲ ಸರ್. ಯಾಕೆ ಪದೇ ಪದೇ ನಾವು ಕೊಟ್ಟರು ಕೂಡ ಇಲ್ಲಿ ಬಂದು ನೋಡೋದಾಗಲಿ, ಆಮೇಲೆ ಶಿಕ್ಷಣ ಇಲಾಖೆಗೆ ನಾವು BOವ್ರಿಗೂ ಕೊಟ್ಟಿವಿ ಸರ್. ಯಾರು DDP ಸಾಹೇಬ್ರಿಗೂ ಒಂದು ಮನವಿ ಕೊಟ್ಟಿವ್ರಿ, ಆದರೆ ಅವ್ರು ಬಂದು ಇನ್ನೂ ಮಟ್ಟ ನಮ್ಗೆ ಇದು ಮಾಡಿಲ್ಲ ಸರ್. ಇದು ಆದಷ್ಟು ಬೇಗ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಶಾಲೆ ಸರ ಮೊದಲು ಕೊಠಡಿಗಳಾಗಬೇಕು ಮತ್ತು ಮೂಲಭೂತ ಸೌಕರ್ಯಗಳಾಗಬೇಕು ಸರ್. ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 1491 ಸರ್ಕಾರಿ ಶಾಲೆಗಳಿವೆ. ಈ ಪೈಕಿ 665 ಶಾಲೆಗಳು ಶಿಥಿಲಾವಸ್ಥೆಯನ್ನು ತಲುಪಿವೆ. ಶಾಲೆಗಳ ಜೀರ್ಣೋದ್ಧಾರಕ್ಕೆ ಅಂದಾಜು 40 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಈಗಾಗಲೇ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಆದರೆ ಹಣ ಮಾತ್ರ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸರ್ಕಾರ ಎಚ್ಚೆತ್ತು ಶೀಘ್ರವೇ ಪರಿಹಾರ ನೀಡಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಖಾನಾಪುರ ತಾಲೂಕಿನೊಳಗೆ ಪೂರ್ವ ಭಾಗದಾಗಿರ್ತಕ್ಕಂಥ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಬೇಕು. ಈ ಶಾಲಾ ಮಕ್ಕಳಿಗೆ ಬರ್ತಕ್ಕಂಥ ಸಂಪೂರ್ಣ ಮೂಲಭೂತ ಹಕ್ಕು, ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು. ಇಲ್ಲವಾದಲ್ಲಿ ಮುಂದೆ ಬರೋ ದಿನದ ಜಿಲ್ಲಾಧಿಕಾರಿಗಳ ಕಚೇರಿ ವಿರುದ್ಧ ಉಗ್ರವಾದಂಥ ಧರಣಿ ಸತ್ಯಾಗ್ರಹ ಮಾಡೋಕ್ಕೆ ನಾವೆಲ್ಲ ಸ್ಥಳೀಯರು, ಪಾಲಕರು, ಪೋಷಕರು ತಯಾರಾಗಿದ್ದೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ದಾಖಲಾತಿ ಸಂಖ್ಯೆ ಕುಸಿತಾ ಇದೆ. ಇದೀಗ ಉತ್ತಮ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸದಿದ್ದಲ್ಲಿ ಈಗಿರುವ ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳು ಕೂಡ ಖಾಸಗಿ ಶಾಲೆಗಳತ್ತ ಮುಖ ಮಾಡೋದಂತೂ ಖಂಡಿತ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.